ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಬೆಳಗ್ಗೆನೆ ಹೊರಡೋಣ ಅಂತಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದು 10-10:30 ಹಂಗೆ ಬಿಡೋಣ ಅಂತ. ಮಗಳು ಮಲಗಿದ್ದಾಳೆ, ಹಾಗಾಗಿ ನಾವಿಬ್ಬರು ರೆಡಿ ಆಗ್ತಾ ಇದ್ದೀವಿ. ಅವಳು ಎದ್ರೆ ಮತ್ತೆ ನಮಗೆ ಕಷ್ಟ ಆಗುತ್ತೆ, ಅದಕ್ಕೆ ನಾವು ರೆಡಿ ಹಾಕ್ಕೊಂಡು ಮಗಳನ್ನ ರೆಡಿ ಮಾಡಿಸಿನೇ ಮಲಗಿಸಿದ್ದೀನಿ. ಈ ಕುರ್ತಾ ನಾನು ಆನ್ಲೈನಲ್ಲಿ ತಗೊಂಡಿದ್ದು, ಫೀಡಿಂಗ್ ಕುರ್ತಾ ಇದು. ಚೆನ್ನಾಗಿದೆ, ಒಂಥರ ಕಂಫರ್ಟಬಲ್ ಆಗಿದೆ, ಕಾಟನ್. ಆಮೇಲೆ ಇದು ನಮಗೆ ಕಂಫರ್ಟಬಲ್ ಆಗಿದೆ, ಒಂದು ಡಿಸೈನ್ ಅಷ್ಟೇ ಯುನೀಕ್ ಆಗಿದೆ. ಅದಕ್ಕೆ ಇದು ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. ಮೀಶೋದಲ್ಲಿ ತಗೊಂಡಿದ್ದು ನಾನು. ನಾವು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ತುಂಬ ರಶ್ ಇರುತ್ತೆ, ಕಷ್ಟ ಆಗುತ್ತೆ ಹೋಗಕ್ಕೆ ಬರೋಕ್ಕೆ, ಮತ್ತು ಪಾಪು ಎಲ್ಲ ಇದ್ದಾಗ ತುಂಬ ಜನ ಇರುತ್ತೆ ಅಂತಂದ್ಬಿಟ್ಟು ಲಾಸ್ಟ್ ಮಂಡೇ ನಾವು ಹೋಗಿ ಬಂದ್ವಿ. ಶಾಪಿಂಗ್ ಏನಂದರೆ ನನ್ನ ಮಗಳು ಬರ್ಡೇ ಹತ್ತಿರ ಬಂತು, ಸೊ ಹಾಗಾಗಿ ಇನ್ನೂ ಟೈಮ್ ಸಿಗಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಶಾಪಿಂಗ್ ಮಾಡ್ತಾ ಇರೋದು. ಆಮೇಲೆ ಆನ್ಲೈನಲ್ಲಿ ತಗೋಬೋದು ಪಾಪುಗೆ ಬಟ್ ನಾವು ಹೋಗಿ ತಗೊಂಡಂಗಿರಲ್ವಲ್ಲ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ಈ ಸಲ ಬೇಡ ಅಂತ ಹೇಳಿ ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅಷ್ಟೇ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ, ಈ ಟಾಪ್ನ ಎಷ್ಟು ಅಂತ ಹಾಕ್ತೀಯ ನೀನು, ಎಲ್ಲಿ ಹೋದ್ರೂ ಹಾಕ್ತಾ ಇದೆಯಾ, ಬೇರೆ ಇಲ್ವಾ ನಿನ್ನ ಹತ್ರ ಅಂತ. ನನ್ನ ಹತ್ರ ಬೇರೆ ಇದೆ, ಬಟ್ ನನ್ನ ಹತ್ರ ಫೀಡಿಂಗ್ ಕುರ್ತಾ ಅಂತ ಇರೋದು ಎರಡೇ. ನಾನು ಜಾಸ್ತಿ ಬೈ ಮಾಡಿಲ್ಲ, ಹೊರಗಡೆ ಹೋಗೋದು ಅಷ್ಟಕ್ಕಷ್ಟೇ, ಇನ್ನು ಎಂತಕ್ಕೆ ಬೈ ಮಾಡೋದು ಅಂತ ಅಂದ್ಬಿಟ್ಟು ಬೈ ಮಾಡಿಲ್ಲ ಅಷ್ಟೇ. ಇನ್ನು ಫೀಡಿಂಗ್ ಕುರ್ತಾ ಮ್ಯಾಕ್ಸಿಮಮ್ ಅಂದರೆ ಒಂದು 2 years ತನಕ ಯೂಸ್ ಮಾಡ್ತೀವಿ. ಅದು ಎಲ್ಲೋ ರೇರ್ ಅಂತ ಅನಿಸುತ್ತೆ. 1 year ತನಕ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ, ಅದಾದಮೇಲೆ ನಾವು ಅಷ್ಟಕ್ಕಷ್ಟೇ ಯೂಸ್ ಮಾಡೋದು. ಅದಕ್ಕೋಸ್ಕರ ನಾನು ಬೈ ಮಾಡಿಲ್ಲ, ಬೇಡ 1-2 ಸಾಕು ಅಂತಂದ್ಬಿಟ್ಟು ಬೈ ಮಾಡಿಲ್ಲ. ಹಾಗೆ ಇನ್ನು ಪಾಪು ಎದ್ರೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು ಹಾಗೆ ಮೇಲಿಂದ ಮೇಲೆ ಕ್ಲೀನನ್ನು ಮಾಡಿಕೊಂಡು ಹಾಗೆ ರೆಡಿನೂ ಆದಂಗೆ ಆಗುತ್ತೆ, ಮೇಲಿಂದ ಮೇಲೆ ಕ್ಲೀನ್ ಮಾಡ್ಕೊಂಡಂಗೂ ಆಗುತ್ತೆ. ಆಮೇಲೆ ಮನೆಗೆ ಬಂದಾಗ ಕ್ಲೀನಾಗೇನೋ ಇರುತ್ತೆ ಅಂತಂದ್ಬಿಟ್ಟು ಹಾಗೆ ಕ್ಲೀನು ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಮೇಲೆ. ನಮಗೆ ಯಾವ ಬಟ್ಟೆ ಹಾಕಿದ್ರು ನನಗೆ ಏನು ಅನಿಸುತ್ತೆ ಗೊತ್ತಾ, ನಮ್ಮ ಹತ್ರ ತುಂಬ ಬಟ್ಟೆ ಇರುತ್ತೆ, ಬಟ್ ನಮಗೆ ಕಂಫರ್ಟೇಬಲ್ ಆಗಿರೋ ಬಟ್ಟೆಗಳನ್ನೇ ನಾವು ಜಾಸ್ತಿಯಾಗಿ ಹಾಕ್ಕೊತೀವಿ ಅಂತ ಅನಿಸುತ್ತೆ. ನಾನಂತೂ ಹಾಗೆಯೇ, ನನ್ನ ಹತ್ರ ಬಟ್ಟೆ ಇರೋಕ್ಕಿದೆ, ಬಟ್ ನಾನು ಕಂಫರ್ಟೇಬಲ್ ಆಗಿ ಯಾವುದೋ ಹಾಕ್ಕೊಳ್ಳೋಕ್ಕಾಗುತ್ತೆ ಅಂಥದ್ದನ್ನೇ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ಸೊ ಹಾಗಾಗಿ ಬೇರೆ ಬಟ್ಟೆಗಳೆಲ್ಲ ಅದ್ರ ಪಾಡಿಗೆ ಅದು ಕಬೋರ್ಡಲ್ಲೇ ಇರ್ತವೆ ಅನಿಸುತ್ತೆ. ಅಷ್ಟರಲ್ಲಿ ನನ್ನ ಮಗಳು ಎದ್ಲು, ನಿದ್ದೆ ಆಯಿತು. ಹಸ್ಬೆಂಡ್ ಆಟಾಡ್ತಾ ಇದ್ದಾರೆ ಅವಳ ಹತ್ರ. ಅವಳು ಸೈಲೆಂಟ್ ಆಗಿದ್ದಾಳೆ, ನಿದ್ದೆ ಆಗಿದ್ದಷ್ಟೇ ಅಲ್ಲ, ಈಗ ಅವಳು ಅಷ್ಟಾಗಿ ಆ್ಯಕ್ಟಿವ್ ಆಗಿರಲ್ಲ. ಇವಾಗ ಸ್ವಲ್ಪ ನಿದ್ದೆ ಆಯ್ತಲ್ಲ. ನಾವು ಆಟೋದಲ್ಲಿ ಹೋಗಿದ್ದು, ಯಾಕಂತಂದರೆ 2 wheeleರಲ್ಲಿ ಹೋದರೆ ಬಿಸಿಲಿದೆ, ಇನ್ನು ಪಾಪುಗೆಲ್ಲ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು 2 wheeleರಲ್ಲಿ ಹೋಗಿಲ್ಲ. ಅವಳು ನಿದ್ದೆ ಮಾಡಿದ್ದೆ ಮೂಡಲ್ಲಿದ್ದಾಳೆ, ಅವಳೇನು ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ. ಮತ್ತೇನೋ ಹೊರಗಡೆ ಹೋಗಿದ್ದಾಗ ಸುಮ್ಮನೆ ಆ ಕಡೆಯಿಂದ ಈ ಕಡೆ ನೋಡ್ತಾ ಇದ್ಲಿ, ಏನೇ ಮಾಡಿದ್ರು ಆ್ಯಕ್ಟಿವ್ ಆಗಿರ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗ್ತಾ ಬಂದ್ಲು. ಇನ್ನು ಅಲ್ಲಿ ಆಟದಲ್ಲಿ ಕೇಳಬೇಕಾ ಮಕ್ಕಳನ್ನ, ಹೊರಗಡೆನೇ ನೋಡೋದು ಜಾಸ್ತಿ ಅಲ್ವಾ. ಇವಳು ಹಾಗೇನೆ ಹೊರಗಡೆನೇ ನೋಡ್ತಾ ಇದ್ಲು, ನಮ್ಮನ್ನ ನೋಡೋದಿಲ್ಲ, ಮಾತಾಡ್ಸೋದಿಲ್ಲ, ಹೊರಗಡೆನೇ ನೋಡಿ ಮಾತಾಡಿಸ್ತಿದ್ಲು. ಅಲ್ಲಿ ಅವರಲ್ಲಿ ಮಾತಾಡಿಸ್ತಿದ್ರು, ಬೈಕಲ್ಲಿ ಯಾರೋ ಇದ್ರು, ಅವ್ರನ್ನ ಕರಿತಾ ಇದ್ಲು ಜೋರಾಗಿ. ಅವರು ಹೆಲ್ಮೆಟ್ ಹಾಕಿರೋದಕ್ಕೆ ಅವ್ರಿಗೆ ಸೌಂಡ್ ಕೇಳಿಸ್ತಾ ಇಲ್ಲ, ಇವಳು ಜೋರಾಗಿ ಕರಿತಾ ಇದ್ಲು. ಅಂತೂ ಚಿಕ್ಕಪೇಟೆಗೆ ಬಂದ್ವಿ. ನಾವಿಲ್ಲಿ ಪಾಪು ಡ್ರೆಸ್ನೇ ನೋಡೋಕ್ಕೆ ಬಂದ್ವಿ ಫಸ್ಟಿಗೆ. ಇಲ್ಲಿ ಲಾಲ್ ಬಿಲ್ಡಿಂಗ್ ಅಂತ ಹತ್ತಿರ, ಆ ಬಿಲ್ಡಿಂಗ್ ಹತ್ತಿರ ನಾವು ನೋಡಿದ್ದು. ಚೆನ್ನಾಗಿದೆ, ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು, ಬಟ್ ನಮಗೆ ಬೇರೆ ಥರನೇ ಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ. ಒಂಥರ ಕೋಟ್ ಟೈಪ್ ಎಲ್ಲ ಸಿಗಬೇಕು ಅಂತ ಮಕ್ಕಳಿಗೆ ಅಂತ, ಬಟ್ ಆ ಥರ ನಮಗೆ ಕಲೆಕ್ಷನ್ ಸಿಕ್ಕಿಲ್ಲ. ಬಟ್ ಸಿಕ್ಕಿದ್ರಲ್ಲಿ ಒಂದು ಒಳ್ಳೆ ಕಲೆಕ್ಷನ್. 200 ರೂಪೀಸಿಗೆಲ್ಲ ರಿಂಗ್ ಅಂತ ಹೇಳ್ತಾ ಇದ್ರು. ನಾನು ಒಂದು ಸ್ವಲ್ಪ ನೋಡಿದೆ, ನನಗೆ ಆಗೋವಂಥ ಸೈಜ್ ಇದೆಯಾ ಅಂತ. ಆರ್ಟಿಫಿಷಿಯಲ್ ರಿಂಗ್ ಅಲ್ವಾ, ಚೆನ್ನಾಗಿರುತ್ತೆ ನೋಡೋಣ ಅಂತ, ಬಟ್ ನನಗಾಗೋ ಸೈಜ್ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಇಯರಿಂಗ್ಸ್ ಎಲ್ಲ 100 ರೂಪೀಸ್ ಅಂತ ಹೇಳ್ತಾ ಇದ್ರು. ಬಟ್ ನೋಡಿದೆ, ನನಗಾಗುವಂಥದ್ದಿದ್ದರೆ ತಗೊಳ್ಳೋಣ ಅಂತ ಒಂದೆರಡು ತಗೊಂಡಿದ್ದೀನಿ. ಮತ್ತು ಇದು ಸೆಟ್ಗಳಿಗೆಲ್ಲ 450 ಅಂತ ಹೇಳ್ತಾ ಇದ್ರು. ಬಾರ್ಗೈನ್ ಮಾಡಿದ್ರೆ ಕಮ್ಮಿ ಮಾಡ್ಬೋದು, ಬಟ್ ನಮಗೇನು ಇಂಟ್ರೆಸ್ಟ್ ಇರಲಿಲ್ಲ, ನಾವು ತಗೊಂಡು ಇಲ್ಲ ಅದನ್ನ.
ಆಮೇಲೆ ನಾವಿಲ್ಲಿ ಡ್ರೆಸ್ ಶಾಪಿಂಗಿಗೆ ಬಂದ್ವಿ. ನನಗೆ ಒಂದು ಸೆಟ್ ಬೇಕು ಅಂತ ಹೇಳ್ತಾ ಇದ್ವಿ, ಫಂಕ್ಷನ್ ವೇರ್ ಥರ ಬೇಕು ಅಂತ. ಆನ್ಲೈನಲ್ಲಿ ತಗೊಳ್ಳಲ್ಲ ಅಂತಲ್ಲ, ಬಟ್ ಹೋಗಿ ತಗೋಬೋದಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ. ಒಂದು ಕಲೆಕ್ಷನ್ ಇಷ್ಟ ಆಯಿತು, ಕಲೆಕ್ಷನ್ ಚೆನ್ನಾಗಿತ್ತು, ಬಟ್ ನಮಗೆ ಒಂಥರ ತುಂಬ ಒಂದೇ ಥರ ಬೇಡ ಪ್ಯಾಟರ್ನ್ ಅಂತ ಅಂದ್ಬಿಟ್ಟು ಬೇರೆ ಥರ ಬೇಕು ಅಂತ ಅಂದ್ಬಿಟ್ಟು ನಾವು ಚೂಸ್ ಮಾಡ್ತಾ ಇದ್ವಿ ಅಷ್ಟೇ. ಇದೊಂಥರ ಎಂಬ್ರಾಯ್ಡರಿ ವರ್ಕ್ ವೇಲಲ್ಲೆಲ್ಲ ಬಂದು ಚೆನ್ನಾಗಿತ್ತು, ನನಗೆ ಇದೇ ಇಷ್ಟ ಆಯಿತು. ನಾನು ಇದನ್ನೇ ಚೂಸ್ ಮಾಡ್ಕೊಂಡು ತಗೊಂಡು ಬಂದೆ. ಕೆಳಗಡೆನೇ ವರ್ಕ್ ಇದೆ ಇದರಲ್ಲಿ. ಆಮೇಲೆ ಹೋಟ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಹೋಟ್ಲಿಗೆ ಬಂದ್ವಿ. ಹೋಟ್ಲಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಕುರ್ತಾ ಸೆಟ್ ತೊಗೊಂಡೆ ನಾನು, ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕುರ್ತಾ ಸೆಟ್ ತುಂಬ ಚೆನ್ನಾಗಿತ್ತು. 400 ರುಪೀಸ್ 350 ರುಪೀಸಿಗೆಲ್ಲ ಚೆನ್ನಾಗಿತ್ತು. ನಾನು ಹಾಕ್ತೀನಿ ಅದನ್ನ ಕ್ಲಿಪ್ಪಿಂಗ್ಸ್. ಏನಂದರೆ ಚೆನ್ನಾಗಿತ್ತು, ಪರವಾಗಿಲ್ಲ. ಆಮೇಲೆ ಇಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಇವಳು ನೋಡಿ ಇದರಲ್ಲಿ ಆಟಾಡ್ತಿರೋದು. ನಾನೊಂದು ಬಳೆ ತಗೊಂಡೆ, ಅದಕ್ಕೆ ಬ್ಯಾಂಗಲ್ಸ್ ಎಲ್ಲ ಇತ್ತು 400 ರುಪೀಸಿಗೆಲ್ಲ, ತುಂಬ ಚೆನ್ನಾಗಿತ್ತು. ತಗೊಂಡ್ವಿ, ಬಂದ್ವಿ. ಮೇಲೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ರೆಡಿ ಚಿಕ್ಕಪೇಟೆ ಎಲ್ಲ ಸ್ವಲ್ಪ ಪಿಕ್ ಪಾಕೆಟ್ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ, ಒಂದು ಸ್ವಲ್ಪ ಮಾಡಿದ್ದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ ಮನೆಗೆ ಬಂದರೆ ನಮ್ಮ ಮೇಡಮ್ ಅವ್ರು ನೋಡಿ ಕಬೋರ್ಡ್ ಕ್ಲೀನ್ ಮಾಡೋಣ ಅಂತಿದ್ರೆ ಒಳಗಡೆ ಬಂದು ಕೂತ್ಕೊಬಿಟ್ಟು ಇದ್ದಾರೆ. ಇನ್ನೇನು ಕಬೋರ್ಡ್ ಕ್ಲೀನ್ ಮಾಡೋದು, ಒಂದು ಸ್ವಲ್ಪ ಹೊತ್ತಾದರೆ ಹುಚ್ಚ ಒಯ್ದುಬಿಡ್ತಾರೆ ಅಷ್ಟೇ. ಮಕ್ಳು ಅಂತಂದರೆ ಹಾಗೇನೆ ಅಲ್ವಾ. ಆಮೇಲೆ ನೈಟಿಗೆ ನಾನು ಮಶ್ರೂಮ್ ಮತ್ತು ಬಟಾಣಿ ಕರಿ ಮಾಡಿದ್ದೆ, ಅದೇ ಉಳಿದಿತ್ತು, ಚಪಾತಿ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅದು ಹಂಗಾಯಿತು. ಆಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಡೇ ನಾನು ಚಿಕ್ಕಪೇಟೆಯಿಂದ ತಂದಿದ್ದೆ, ನಾನು ಇದು ಕುರ್ತಾ ಸೆಟ್ನ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ 400 ರುಪೀಸ್, ಚೆನ್ನಾಗಿದೆ ಕುರ್ತಾ. ಕಲರ್ ಏನು ಹೋಗಲ್ಲ, ನಾನು ವಾಶ್ ಮಾಡಿ ಹಾಕಿರೋದಿದು. ಕಲರು ಏನು ಹೋಗಲ್ಲ, ಚೆನ್ನಾಗಿದೆ. ವಿ ಕಟ್ ಕುರ್ತಾ ಇದು, ಬಟ್ ಚೆನ್ನಾಗಿದೆ. ಇಷ್ಟ ಆಯಿತಾ ಈ ವ್ಲಾಗು? ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.